ಎಲ್ಲರೂ ಬಂದಿರೋದನ್ನ ನೋಡಿ ಬಹಳ ಸಂತೋಷವಾಗ್ತದೆ ನಮಗೆ. It's very important that we come to the temple. ದೇವಸ್ಥಾನಕ್ಕೆ ಬರೋದು ಬಹಳ ಮುಖ್ಯ. Is the most important thing that we can do is to come to the temple. ನಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ನಾವೇನ್ ಮಾಡ್ಬೋದು ಅಂದ್ರೆ ದೇವಸ್ಥಾನಕ್ಕೆ ಬರೋದು. Because by coming to the temple we can take darshan of Shri Shri Gaura Nitai, Shri Jagannath Baladev Subhadra and Shri Radha Vinod. ಏಕೆಂದ್ರೆ ದೇವಸ್ಥಾನಕ್ಕೆ ಬರೋದ್ರಿಂದ ನಾವು ಆ ಭಗವಂತನ ದರ್ಶನವನ್ನ ಬಹಳ ಚೆನ್ನಾಗಿ ಮಾಡಬಹುದು. We're very, very fortunate that we come to the temple because we've attained the human form of life. ನಾವು ಬಹಳ ಸೌಭಾಗ್ಯಶಾಲಿಗಳು, ಏಕೆಂದ್ರೆ ನಮಗೆ ಈ ಮಾನವ ಜನ್ಮ ಅನ್ನೋದು ಸಿಕ್ಕಿದೆ. ಆದ್ದರಿಂದ ಮಾನವ ಜನ್ಮವನ್ನ ಸಾರ್ಥಕಪಡಿಸ್ಕೊಳ್ಬೇಕಾದ್ರೆ ದೇವಸ್ಥಾನಕ್ಕೆ ಬರಬೇಕು. And it's with the human form of life that we can attain to life's perfection. ಈ ಮಾನವ ಜನ್ಮದಿಂದ ಮಾತ್ರ ನಾವು ಈ ಜೀವನದ ಲಕ್ಷ್ಯವನ್ನ ತಲುಪಬಹುದು. The human form of life enables us to revive our original relationship with Krishna. ಈ ಮಾನವ ಜನ್ಮದಿಂದ ನಾವು ಭಗವಂತ ಕೃಷ್ಣನ ಜೊತೆಗೆ ನಮ್ಮ ಯಾವ ಮೂಲ ಸಂಬಂಧ ಇದೆ ಅದನ್ನ ನಾವು ಮರುಕಳಿಸಬಹುದು. So the reason we're coming to the temple is because we want to revive that relationship with Krishna. ದೇವಸ್ಥಾನಕ್ಕೆ ಬರುವುದರ ಮುಖ್ಯ ಉದ್ದೇಶ ಅಂದ್ರೆ ಆ ಕೃಷ್ಣನ ಜೊತೆಗೆ ಸಂಬಂಧವನ್ನ ಪಡೆದುಕೊಳ್ಳುವುದು, ಮರು ಪಡೆದುಕೊಳ್ಳುವುದು. Because we want to experience real happiness. ಇದರಿಂದಲೇ ನಮಗೆ ವಾಸ್ತವ ಸಂತೋಷದ ಅನುಭೂತಿ ಆಗುತ್ತೆ. It's said that the living entities, that's us, spirit souls, we've been wandering in the material world since time immemorial. ಈ ಭೌತಿಕ ಜಗತ್ತಿನಲ್ಲಿ ಅನೇಕ ಜನ್ಮಗಳಿಂದ ನಾವು ಓಡಾಡ್ತಾ ಇದ್ದೇವೆ ಬೇರೆ ಬೇರೆ ಶರೀರಗಳಲ್ಲಿ. And we've never been able to find any real happiness. ಆದರೆ ನಮಗೆ ವಾಸ್ತವಿಕ ಸುಖದ ಅನುಭೂತಿ ಇನ್ನೂ ಆಗಿಲ್ಲ. Ultimately, we're all looking for happiness. ನಾವು ಕೊನೆಯಲ್ಲಿ ನಾವು ಎಲ್ಲರೂ ಕೇವಲ ಸುಖಕ್ಕೋಸ್ಕರ ನಾವು ಓಡಾಡ್ತಾ ಇದ್ದೇವೆ. I think you agree with that. ಎಲ್ಲರೂ ಇದನ್ನು ಒಪ್ಕೋತೀರಾ? ಎಲ್ಲರಿಗೂ ಕೇವಲ ಸುಖಕ್ಕೋಸ್ಕರ ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ ಅಂತ ಒಪ್ಕೋತೀರಾ? ಯಾರ್ಯಾರು ಒಪ್ಕೋತೀರಾ ಕೈ ಎತ್ತಿ. Nobody wants to be miserable, right? ಯಾರಿಗೂ ದುಃಖ ಬೇಡ ಅಲ್ವಾ? But the material world actually is a place of misery. ಆದರೆ ಭೌತಿಕ ಜಗತ್ತು ಈ ದುಃಖದಿಂದ ಕೂಡಿದೆ. It doesn't matter what your position is in the material world. You might be living in a very elevated position, say like on Brahma Loka, heavenly planet, or you might be living as a worm in stool. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲಿದ್ರೂ ನಿಮಗೆ ದುಃಖ ಪ್ರಾಪ್ತಿಯಾಗುತ್ತೆ. ಬ್ರಹ್ಮಲೋಕದಲ್ಲಿ ಇರ್ಬೋದು ಅಥವಾ ಒಂದು ಸಣ್ಣ ಕೀಟಾಣುವಾಗಿ ಮಲದಲ್ಲಿ ಇರ್ಬೋದು, ಆದರೂ ಕೂಡ ನಮಗೆ ದುಃಖದ ಅನುಭೂತಿ ಆಗುತ್ತೆ. But in all these places there's no real happiness. ಇಲ್ಲಿ ಕೇವಲ ದುಃಖದ ಅನುಭೂತಿ ಆಗುತ್ತೆ, ವಾಸ್ತವಿಕ ಸುಖ ನಮಗೆ ಸಿಗೋದಿಲ್ಲ. We just have to undergo in the material world we have to undergo the tribulations of birth, death, disease and old age. ಈ 4 ದುಃಖಗಳು ನಮಗೆ ಯಾವಾಗಲೂ ಈ ಭೌತಿಕ ಜಗತ್ತಿನಲ್ಲಿ ಪ್ರತಿ ಜನ್ಮದಲ್ಲೂ ಸಿಗುತ್ತೆ. And none of us want these things. ಆದರೆ ಯಾರಿಗೂ ಈ ದುಃಖ ಬೇಕಾಗಿಲ್ಲ, ಆದರೂ ನಮಗೆ ಸಿಗುತ್ತೆ. Do you want to grow old? Put your hand up if you want to grow old. ಯಾರಿಗಾದ್ರೂ ವಯಸ್ಸಾಗಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ರೆ ದಯವಿಟ್ಟು ಕೈ ಎತ್ತಿ. ಯಾರ್ಯಾರಿಗೆ ವಯಸ್ಸಾಗಬೇಕು ಅಂತ ಆಸೆ ಇದೆ ಕೈ ಎತ್ತಿ. Put your hand up if you want to get diseases. ನಿಮಗೆ ಕಾಯಿಲೆ ಬರಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ಕೈ ಎತ್ತಿ. ಯಾರ್ಯಾರು? ನಾನು ಕೈ ಎತ್ತ ಇಲ್ಲ ಸಾಕು. No, we don't want any of these things, yeah? ಯಾರಿಗೂ ಏನು ಬೇಕಾಗಿಲ್ಲ ಅಲ್ವಾ? ಈ ರೀತಿಯಾದಂಥ 4 ದುಃಖಗಳು ಯಾರಿಗೂ ಬೇಕಾಗಿಲ್ಲ ಅಲ್ವಾ? We just want to be happy. ಎಲ್ಲರಿಗೂ ಕೇವಲ ಸಂತೋಷ ಬೇಕಾಗಿದೆ. So that's our birthright actually is to be happy. ನಮ್ಮ ಜನ್ಮದ ಹಕ್ಕು ಸಂತೋಷವಾಗಿರೋದೇ ನಮ್ಮ ಜನ್ಮದ ಹಕ್ಕು. We're not meant to be miserable and unhappy. ನಾವು ದುಃಖದಿಂದ ಕೂಡಿರುವುದು ನಮ್ಮ ವಸ್ತುತಃ ಪರಿಸ್ಥಿತಿ ಅಲ್ಲ. So how do we achieve real happiness and lasting happiness? ಹಾಗಾದ್ರೆ ಹೇಗೆ ನಮಗೆ ಶಾಶ್ವತವಾದಂಥ ಸುಖ ಲಭ್ಯವಾಗುತ್ತೆ? And the answer I think we all know is that we have to take shelter Radha and Radha Vinod. ಹೇಗೆ ಅಂತ ಹೇಳಿದ್ರೆ ಈ ಶ್ರೀ ಶ್ರೀ ರಾಧಾ ವಿನೋದರ ಆಶ್ರಯವನ್ನ ಪಡೆದು ನಾವು ಶಾಶ್ವತವಾದಂಥ ಸುಖವನ್ನ ಪಡೆದುಕೊಳ್ಳಬಹುದು. From that relationship you'll experience real happiness, lasting happiness that lasts forever. ಆ ಸಂಬಂಧದಿಂದ ಶಾಶ್ವತವಾದಂಥ ಸುಖವನ್ನ ನಾವು ಪಡೆದುಕೊಳ್ಳಬಹುದು. Happiness that lasts forever. But that's good.
That's what we all want. We don't want any downtime. ಸುಖ ಅಂತ ಹೇಳಿದ್ರೆ ಶಾಶ್ವತವಾದಂಥ ಸುಖ, ಅದೇ ನಮಗೆ ಬೇಕಾಗಿರೋದು. ಕೇವಲ ಕ್ಷಣಿಕ ಸುಖ ಅಂದರೆ ಸುಖ ಅಲ್ಲ. So the process of achieving that state of happiness is to chant Hare Krishna. ಈ ಯಾವ ವಿಧಾನದಿಂದ ನಾವು, ಯಾವ ಮಾರ್ಗದಿಂದ ನಾವು ಆ ಶಾಶ್ವತವಾದಂಥ ಸುಖ ಪಡೆದುಕೊಳ್ಬೋದು ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರದ ಜಪದಿಂದ, And to follow the process of Bhakti Yoga. ಮತ್ತು ಈ ಭಕ್ತಿ ಯೋಗದ ಯಾವ ಮಾರ್ಗ ಇದೆ ಅದನ್ನು ಅನುಸರಿಸುವುದರಿಂದ. It's a simple process, and everyone can follow it. ಇದು ಬಹಳ ಸರಳವಾದಂಥ ಮಾರ್ಗ, ಮತ್ತೆ ಯಾರು ಬೇಕಾದರೂ ಈ ಮಾರ್ಗವನ್ನು ಪಾಲಿಸಬಹುದು. This process has been followed by many great personalities in the past. ಈ ಮಾರ್ಗ ಅನೇಕ ವಿದ್ವಾಂಸರಿಂದ, ಅನೇಕ ಮಹಾನ್ ವ್ಯಕ್ತಿಗಳಿಂದ ಅನುಸರಿಸಲ್ಪಟ್ಟಿದೆ. There are many great personalities practicing it in the present. ಅನೇಕ ಮಹಾನ್ ವ್ಯಕ್ತಿಗಳು ಈಗಲೂ ಈ ವರ್ತಮಾನ ಕಾಲದಲ್ಲೂ ಅನುಸರಿಸ್ತಾ ಇದ್ದಾರೆ. And in the future there will be many great personalities practicing this process. ಮತ್ತು ಭವಿಷ್ಯತ್ ಕಾಲದಲ್ಲೂ ಕೂಡ ಅನೇಕ ಮಹಾನ್ ವ್ಯಕ್ತಿಗಳು ಈ ಮಾರ್ಗವನ್ನು ಅನುಸರಿಸ್ತಾರೆ. You should also practice this process and take it very seriously. ನೀವೆಲ್ಲರೂ ಕೂಡ ಈ ಮಾರ್ಗವನ್ನು ಗಂಭೀರವಾಗಿ ಪಾಲಿಸಬೇಕು. We're not like the Christians and other religions where we say to you that you just do whatever you want and then come to church on Sunday and that's all they're going to offer you. ಇತರ ಧರ್ಮಗಳಲ್ಲಿ ನಾವು ನೋಡ್ತೀವಿ, ನೀವು ಏನು ಬೇಕಾದರೂ ಮಾಡಿ, ಆದರೆ ಭಾನುವಾರದ ದಿವಸ ಚರ್ಚಿಗೆ ಬಂದರೆ ಸಾಕು ಅಂತ ಹೇಳ್ತಾರೆ. ಆ ರೀತಿಯಾದಂಥ ಮಾರ್ಗ ಅಲ್ಲ ಇದು. In Krishna consciousness we are offering you something substantial. ಈ ಮಾರ್ಗದಲ್ಲಿ ನಾವು ಬಹಳ ಬಲವತ್ತಾದಂಥ ಒಂದು ಸತ್ವವನ್ನು ನಿಮಗೆ ಕೊಡ್ತಾ ಇದ್ದೀವಿ. A definite process that you can follow. ಯಾವ ಮಾರ್ಗವನ್ನು ನೀವೆಲ್ಲರೂ ಬಹಳ ಚೆನ್ನಾಗಿ ಅನುಸರಿಸಬಹುದು ಆ ಮಾರ್ಗವನ್ನು ಕೊಡ್ತಾ ಇದ್ದೀವಿ. You just chant Hare Krishna on your beads. ಏನಂದ್ರೆ ನಿಮ್ಮ ಮಾಲೆಗಳ ಮೇಲೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡುವುದು. You read Bhagavad Gita and Srimad Bhagavatam. ಪ್ರತಿ ದಿವಸ ಭಗವದ್ಗೀತೆ ಮತ್ತೆ ಭಾಗವತದ ಅಧ್ಯಯನವನ್ನು ಮಾಡುವುದು. You pay your obeisances to the spiritual master. ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುವುದು And to the deities. ಮತ್ತು ಭಗವಂತನಿಗೆ ನಮಸ್ಕಾರಗಳನ್ನು ಸಲ್ಲಿಸುವುದು. You take their mercy in the form of prasadam. ಅವರ ಕೃಪೆಯನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸುವುದು. And you'll make rapid advancement. ಮತ್ತು ಇದರಿಂದ ಬಹಳ ಶೀಘ್ರವಾಗಿ ನಾವು ಪ್ರಗತಿಯನ್ನ ಮಾಡ್ತೀವಿ. Otherwise, what is the alternative? ಇದು ಬಿಟ್ಟರೆ ಬೇರೆ ಯಾವ ಆಯ್ಕೆ ನಮ್ಮ ಹತ್ರ ಇದೆ? Just more birth and death, old age, disease. ಬೇರೆ ಯಾವ ಆಯ್ಕೆ ಇದೆ ಅಂತ ಹೇಳಿದ್ರೆ ಪುನರಪಿ ಜನನಂ ಪುನರಪಿ ಮರಣಂ, More misery. ಮತ್ತಷ್ಟು ದುಃಖ. Everyone has known since time immemorial that the purpose of human life is to revive our relationship with God. ಈ ಮನುಷ್ಯ ಜನ್ಮದ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಕೃಷ್ಣನ ಜೊತೆಗೆ, ಭಗವಂತನ ಜೊತೆಗೆ ಇರ್ತಕ್ಕಂಥ ಸಂಬಂಧವನ್ನ ಮತ್ತೆ ಪಡೆದುಕೊಳ್ಳುವುದು. At the present moment they're making propaganda that there is no God. ಈ ಕ್ಷಣದಲ್ಲಿ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಭಗವಂತನೇ ಇಲ್ಲ ಅಂತ ಎಲ್ಲ ಕಡೆ ಸುದ್ದಿಯನ್ನು ಎಬ್ಬಿಸ್ತಾ ಇದ್ದಾರೆ. That God has got nothing to offer you. ಮತ್ತು ಭಗವಂತನ ಇದ್ರೂ ಕೂಡ ಅವ್ನು ನಿಮಗೆ ಕೊಡೋದಕ್ಕೆ ಅವನ ಹತ್ರ ಏನೂ ಇಲ್ಲ ಅಂತ ಈ ರೀತಿಯಾದಂಥ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. What is the alternative? What are they offering you from the other side? They're offering you washing machines. ಸೊ ಮತ್ತೆ ಅವ್ರು ಏನು ನಿಮಗೆ ಕೊಡ್ತಾ ಇದ್ದಾರೆ? ಈ ರೀತಿಯಾದಂಥ ಯಂತ್ರಗಳನ್ನ ಕೊಡ್ತಾ ಇದ್ದಾರೆ, ವಾಷಿಂಗ್ ಮೆಷಿನ್ ತರಹದ, televisions, ಟಿವಿ, ದೂರದರ್ಶನ. What else are they offering you? Phones, mobile phones, all kinds of technology, cash, money, maybe not. ಈ ಎಲ್ಲ ವಸ್ತುಗಳನ್ನು ನಮಗೆ ಕೊಡ್ತಾ ಇದ್ದಾರೆ. These things won't make you happy. ಆದರೆ ಇದರಿಂದ ನಮಗೆ ಸುಖ ಸಿಗ್ತಾ ಇಲ್ಲ. They'll just increase your anxieties. ಅದರಿಂದ ನಮ್ಮ ಆತಂಕ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ನಮ್ಮಲ್ಲಿರುವಂಥ ಆತಂಕ ಜಾಸ್ತಿ ಆಗ್ತಾ ಇದೆ. The accumulation of material things only causes to complicate your life. ಹೆಚ್ಚಿನ ಭೌತಿಕ ವಸ್ತುಗಳು ನಮ್ಮ ಜೀವನದಲ್ಲಿ ಕೇವಲ ನಮ್ಮ ಕಷ್ಟಗಳನ್ನು ಹೆಚ್ಚು ಮಾಡ್ತದೆ ಅಷ್ಟೇ. And you have to work so hard to achieve it. ಮತ್ತು ಅದನ್ನು ಪಡೆದುಕೊಳ್ಳುವುದಕ್ಕೆ ನಾವು ಮತ್ತಷ್ಟು ಕೆಲಸ ಮಾಡಬೇಕಾಗ್ತದೆ. You have to go to college. You have to sacrifice so much of your time. You have to give up your family.
You have to give up your culture. What are you getting in return? All you're getting is a mortgage. All you're getting is debt to the finance companies. So many other horrible, horrible things. When what you really could be getting is you could be getting Krishna. ನಮ್ಮ ಸಂಸ್ಕಾರವನ್ನು ಬಿಟ್ಟು ನಮ್ಮ ಪರಿವಾರವನ್ನು ಕೂಡ ಬಿಟ್ಟು ದುಡ್ಡಿನ ಹಿಂದೆ ಸಂಪತ್ತಿನ ಹಿಂದೆ ಹೋಗ್ತಾ ಇದ್ದೀವಿ. ನಮ್ಗೇನು ಸಿಗ್ತಾ ಇದೆ? ಕೇವಲ ಕಷ್ಟಗಳು ಸಿಗ್ತಾ ಇದೆ ಅಷ್ಟೇ. ಆದರೆ ಕೃಷ್ಣ ಭಾವನೆಯಲ್ಲಿದ್ದರೆ ನಮಗೆ ವಾಸ್ತವಿಕವಾದಂಥ ಸಂತೋಷದ ಅನುಭೂತಿ ಆಗುತ್ತದೆ. So my humble request to you today ಅದರಿಂದ ನನ್ನ ವಿನಮ್ರವಾದಂಥ ಪ್ರಾರ್ಥನೆ ನಿಮಗೆಲ್ಲರಿಗೂ ಏನು ಅಂತ ಹೇಳಿದ್ರೆ, is to take the process of Krishna consciousness very seriously. ದಯವಿಟ್ಟು ಈ ಕೃಷ್ಣ ಭಾವನೆಯ ಮಾರ್ಗ ಏನಿದೆ ಅದನ್ನ ಬಹಳ ಗಂಭೀರವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. It's what you're meant to be doing. It's what you're meant to be doing. ಇದೇನೆ ನೀವು ನಿಜವಾಗ್ಲೂ ಮಾಡಬೇಕಾಗಿರತಕ್ಕಂತಹ ವಾಸ್ತವಿಕವಾದಂತಹ ಕೆಲಸ. And you'll gain the greatest benefit. ಇದರಿಂದ ನಿಮಗೆ ಎಲ್ಲದಕ್ಕಿಂತ ಹೆಚ್ಚಿನ ಲಾಭ ಸಿಗ್ತದೆ. And you have a nice temple here, you have nice management here as well. ಇಲ್ಲಿ ಬಹಳ ಸುಂದರವಾದ ದೇವಸ್ಥಾನ ಇದೆ, ಮತ್ತೆ ಇಲ್ಲಿ ಇರ್ತಕ್ಕಂತಹ ಎಲ್ಲ ನಿಯೋಜಕರು ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. Please avail yourself of this facility. ದಯವಿಟ್ಟು ಈ ದೇವಸ್ಥಾನದ ಲಾಭವನ್ನ ಪಡೆದುಕೊಳ್ಳಿ. Human life is rarely attained, rarely achieved. ಮನುಷ್ಯ ಜನ್ಮ ಬಹಳ ದುರ್ಲಭ. So we need to follow in the footsteps of the great acharyas, not waste our life, strive for the ultimate benefit. ಆದ್ರಿಂದ ನಾವು ಆ ಮಹಾನ್ ಆಚಾರ್ಯರ ಪಾದಾನುಗಮನವನ್ನ ಮಾಡ್ತಾ ಯಾವುದೇ ಸಮಯವನ್ನ ಅನರ್ಥವಾಗಿ ಕಳೆಯದೆ, ಅವ್ಯರ್ಥವಾಗಿ ಕಳೆಯದೆ ಈ ಮಾರ್ಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. Thank you very much. Hare Krishna.